ನೋಡಿ ಸ್ನೇಹಿತರೆ, ನಾನು ನಿಮ್ಗೋಸ್ಕರ ಇನ್ನೊಂದು ಮೋಟಿವೇಶನಲ್ ವಿಡಿಯೋ ತಗೊಂಡ್ಬಂದಿದ್ದೀನಿ ಇವತ್ತು. ನಾನು ಹೇಳ್ತಿರೋರು ಯಾರ ಬಗ್ಗೆ ಅಂದ್ರೆ, ತುಂಬಾ ದೊಡ್ಡ ವ್ಯಕ್ತಿ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ. ಹೌದು, ಫಸ್ಟ್ ನೀವ್ ಏನ್ ಮಾಡ್ಬೇಕು ಅಂದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆದ್ರೆ ನಿಮ್ಗೆ ನಾನು ಹಾಕೋ ವಿಡಿಯೋಸ್ ಎಲ್ಲ ಅಪ್ಡೇಟ್ಸ್ ಬರುತ್ತೆ, ಹಾಗೆ ನೋಟಿಫಿಕೇಶನ್ಸ್ ಎಲ್ಲ ಬರುತ್ತಿರುತ್ತೆ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೇರೆಯವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ವಿರಾಟ್ ಕೊಹ್ಲಿ ಅವರು ಮಿಡಿಲ್ ಕ್ಲಾಸ್ ಇಂದ ಬಂದಿದ್ದಾರೆ. ಅವ್ರಿಗೂ ಒಂದು ಡ್ರೀಮ್ ಇತ್ತು, ನಾನು ಸಚಿನ್ ತೆಂಡೂಲ್ಕರ್ ತರ ಆಗ್ಬೇಕು, ನಾನು ಗವಾಸ್ಕರ್ ತರ ಆಗ್ಬೇಕು, ನಾನು ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಬೇಕು ಅಂತ. ಅವರು ಚಿಕ್ಕ ವಯಸ್ಸಲ್ಲಿ ತುಂಬಾನೇ ಸ್ಟ್ರಗಲ್ ಪಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಕರ್ನಾಟಕದ ಮೇಲೆ ರಣಜಿ ಮ್ಯಾಚ್ ಆಡೋ ಟೈಮಲ್ಲಿ ಅವ್ರ ತಂದೆ ತೀರೋಗ್ತಾರೆ. ಆ ಡಿಫಿಕಲ್ಟ್ ಟೈಮಲ್ಲಿ ಅವರು ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಅವ್ರಿಗೆ. ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡ್ರು, ಒಂದ್ 5 ನಿಮಿಷ ಡಿಸೈಡ್ ಮಾಡಿದ್ರು. ಮ್ಯಾಚ್ ಮುಗಿಸ್ಕೊಂಡು ಕರ್ನಾಟಕ ಮೇಲೆ ಅವ್ರ ಮನೆಗೆ ಹೋಗ್ತಾರೆ. ವಿರಾಟ್ ಕೊಹ್ಲಿ ಅವ್ರ ಮೈಂಡ್ ಸೆಟ್ ತುಂಬಾನೇ ಸ್ಟ್ರಾಂಗ್ ಇದೆ. ಅವ್ರಿಗೆ ಒಂದು ಮೆಂಟಲ್ ಕ್ಲಾರಿಟಿ ಇದೆ ಏನ್ ಮಾಡ್ಬೇಕು ಅಂತ. ವಿರಾಟ್ ಕೊಹ್ಲಿ ಅವರು ಬೆಳಗ್ಗೆ 5 ಗಂಟೆಗೆ ಎದ್ದು ಜಿಮ್ ಹಾಗೂ ವರ್ಕೌಟ್ ನ ಮಾಡ್ತಾರೆ. ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅವ್ರ ಡಿಸಿಪ್ಲಿನ್ ಲೆವೆಲ್ ಹೇಗಿದೆ ಅಂತ. ಅವರು ತುಂಬಾನೇ ಸ್ಟ್ರಗಲ್ ಮಾಡ್ತಾರೆ. ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು ಅಂದ್ರೆ ಅದನ್ನ ಮಾಡೇ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಇದೆಲ್ಲ ಪವರ್ ಆಫ್ ವಿಜುವಲೈಸೇಷನ್, ಮೆಂಟಲ್ ಕ್ಲಾರಿಟಿ, ಸೆಲ್ಫ್ ಬಿಲೀಫ್, ಕಾನ್ಫಿಡೆನ್ಸ್ ಎಲ್ಲ ಬಹಳ ಇಂಪಾರ್ಟೆಂಟ್. ಅವರು ಯಾವುದೇ ಕಾರಣಕ್ಕೂ ಹೆದರ್ಕೊಳಲ್ಲ. ಇದು ಒಂದು ಅವ್ರದ್ದು ಸ್ಟ್ರೆಂತ್. ಅವ್ರಿಗೆ ತುಂಬಾ ಥಿಂಕಿಂಗ್ ಪವರ್ ಇದೆ. ಏನ್ ಮಾಡ್ತಾ ಇದ್ದೀನಿ, ಎಲ್ಲಿ ತಪ್ಪಾಗ್ತಾ ಇದೆ ಅಂತ ಎಲ್ಲ ಕರೆಕ್ಟಾಗಿ ಅನಲೈಸ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಅವರು ಕಮ್ಮಿ ಸ್ಕೋರ್ ಹೊಡೆದಾಗ ಅವರು ನೆಕ್ಸ್ಟ್ ಟ್ರೈನಿಂಗ್ ಅಲ್ಲಿ 2 ಅವರ್ ಎಕ್ಸ್ಟ್ರಾ ಟ್ರೈನಿಂಗ್ ಮಾಡ್ತಾರೆ. ಇದರಲ್ಲೇ ಗೊತ್ತಾಗುತ್ತೆ ಅವರು ಡೆಡಿಕೇಶನ್ ಯಾವ ರೀತಿ ಇದೆ ಅಂತ. ಹಾಗೆ ಅವ್ರಿಗೆ ಒಂದು ಸ್ಟ್ರಾಂಗ್ ವಿಲ್ ಪವರ್ ಇದೆ. ಇದನ್ನ ಮಾಡ್ಲೇಬೇಕು ಅಂತ ಒಂದು ಸ್ಟ್ರಾಂಗ್ ವಿಲ್ ಪವರ್ ಇದೆ ಅವ್ರ ಹತ್ರ. ವಿರಾಟ್ ಕೊಹ್ಲಿ ಅವ್ರದ್ದು ಒಂದು ಫೇಮಸ್ ಕೋಟ್ ಇದೆ, ಜೋ ಬಿ ಕಾಮ್ ಕರ್ತೆ ಹೋ ದಿಲ್ ಸೆ ಕರೋ. ಹಂಗಂದ್ರೆ, ಏನ್ ಕೆಲಸ ಮಾಡ್ತೀಯ ನೀನು ಇಷ್ಟಪಟ್ಟಿ ಮಾಡು, ಮನಸ್ಸಿನಿಂದ ಮಾಡು, ಅವಾಗ ಖಂಡಿತ ನಿನ್ಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಹಾರ್ಡ್ ವರ್ಕ್, ಡೆಡಿಕೇಶನ್, ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಎಲ್ಲ ನಂಬ್ತಾರೆ ವಿರಾಟ್ ಕೊಹ್ಲಿ ಅವರು. ಪ್ರತಿಯೊಬ್ಬರಿಗೂ ಬೇಕೇ ಬೇಕು, ಇಲ್ಲಾಂದ್ರೆ ಏನೋ ಅಚೀವ್ ಮಾಡಕ್ಕಾಗಲ್ಲ ನಮ್ಮ ಕೈಲಿ. ಹಾಗಾಗಿ ನೀವು ಅಷ್ಟೇ ಲೈಫಲ್ಲಿ ಏನ್ ಅನ್ಕೊಂಡಿರ್ತೀರಾ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಡಿಸಿಪ್ಲಿನ್ ಕೊಡಿ, ಟೈಮ್ ಕೊಡಿ. ಕನ್ಸಿಸ್ಟೆನ್ಸಿ ಬಹಳ ಇಂಪಾರ್ಟೆಂಟ್. ಏನೇ ನಿಮ್ಗೆ ಅಚೀವ್ ಮಾಡ್ಬೇಕಂದ್ರೂ ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಸೋತೆ ಅಂತ ಮಾತ್ರ ತಲೆ ಕೆಡ್ಸ್ಕೊಂಬೇಡಿ, ಅದು ಒಂದು ನಿಮ್ಗೆ ಸ್ಟೆಪ್ಪಿಂಗ್ ಸ್ಟೋನ್ ಆಗುತ್ತೆ. ವಿರಾಟ್ ಕೊಹ್ಲಿ ಅವರು ಹೇಳ್ತಾರೆ, ಸಕ್ಸಸ್ ಇಂದ ನಾವು ಏನೂ ಕಲಿಯಲ್ಲ, ಫೇಲ್ಯೂರ್ ಇಂದ ನಾವು ಕಲಿತೀವಿ, ತುಂಬಾ ಸ್ಟ್ರಾಂಗ್ ಆಗ್ತೀವಿ, ಮೆಂಟಲಿ, ಎಮೋಷನಲಿ ತುಂಬಾ ಎಲ್ಲ ನಮ್ಗೆ ಕೆರಿಯರ್ ವೈಸ್ ತುಂಬಾನೇ ಗ್ರೋತ್ ಸಿಗುತ್ತೆ. ಹಾಗಾಗಿ ಫೇಲ್ಯೂರ್ ಆಗ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೊಂಬೇಡಿ. ನಿಮ್ಗೆ ಏನಾದ್ರೂ ಒಂದು ಪಾಠ ಕಲಿತಾನೆ ಇರ್ತೀರಾ, ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾನೆ ಇರುತ್ತೆ. ದಯವಿಟ್ಟು ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಂದ ಮುಂದೆ ಹೋಗಿ, ಖಂಡಿತ ನಿಮ್ಗೆ ಒಂದು ರಿಸಲ್ಟ್ ಬಂದೇ ಬರುತ್ತೆ. ವಿರಾಟ್ ಕೊಹ್ಲಿ ಅವರು ತುಂಬಾ ಸ್ಟ್ರಿಕ್ಟ್ ಡಯಟ್ ಫಾಲೋ ಅಪ್ ಮಾಡ್ತಾರೆ. ಅವರು ಕ್ರಿಕೆಟ್ಗೋಸ್ಕರ ಪ್ಯೂರ್ ವೆಜಿಟೇರಿಯನ್ ಆದ್ರು. ನೋಡಿ, ಇದ್ರಲ್ಲೇ ಗೊತ್ತಾಗುತ್ತೆ ಅವ್ರ ಡಿಸಿಪ್ಲಿನ್ ಲೆವೆಲ್ ಹೇಗಿದೆ ಅಂತ. ಈ ತರ ಮೈಂಡ್ ಸೆಟ್ ಇದ್ರೆ ಖಂಡಿತ ಲೈಫ್ ಅಲ್ಲಿ ತುಂಬಾನೇ ಅಚೀವ್ ಮಾಡ್ಬೋದು. ವಿರಾಟ್ ಕೊಹ್ಲಿ ತುಂಬಾನೇ ಸ್ಪೆಷಲ್ ಕ್ರಿಕೆಟ್ ಪ್ಲೇಯರ್. ಯಾಕಂದ್ರೆ ಮತ್ತೆ ಇಂಡಿಯಾದಲ್ಲಿ ಈ ತರ ಪ್ಲೇಯರ್ ಬರೋದು ತುಂಬಾನೇ ಕಷ್ಟ, ತುಂಬಾನೇ ಕಷ್ಟ. ಯಾಕಂದ್ರೆ ಅವ್ರ ಹತ್ರ ಆ ಕೇಪಬಿಲಿಟೀಸ್ ಇದೆ, ಪ್ರೆಷರ್ ಹ್ಯಾಂಡಲ್ ಮಾಡೋದು. ವಿರಾಟ್ ಕೊಹ್ಲಿ ಹತ್ರ ಎಲ್ಲ ತರ ಕೇಪಬಿಲಿಟೀಸ್ ಇದೆ. ಅವರು ಅಂಡರ್ ಪ್ರೆಷರ್ ಅಲ್ಲಿ ಆಡ್ತಾರೆ, ಅವರು ಚೇಸ್ ಮಾಡ್ತಾರೆ. ಇದೆಲ್ಲ ಹೇಗ್ ಬರುತ್ತೆ ಅಂದ್ರೆ, ಲೈಕ್ ಪವರ್ ಆಫ್ ವಿಜುವಲೈಸೇಷನ್ ಇಂದ ಬರುತ್ತೆ. ಹಾಗೆ ಬಿನ್ನರ್ಸ್ ಮೈಂಡ್ ಸೆಟ್, ಅವ್ರದ್ದು ಮೈಂಡ್ ಸೆಟ್ ಹೇಗೆ ಅಂದ್ರೆ, ಪ್ರತಿದಿನ ಇಂಪ್ರೂವ್ ಆಗಬೇಕು. ಒಂದ್ಸಲಿ ತಪ್ಪಾಯ್ತಾ, ಆ ತಪ್ಪುನ ಹೇಗ್ ಸರಿ ಮಾಡ್ಕೋಬೇಕು ನಾನು, ಈ ತರ ಮೈಂಡ್ ಸೆಟ್ ಇದ್ರೆ ನೀವು ಕೂಡ ಖಂಡಿತ ಲೈಫಲ್ಲಿ ತುಂಬಾನೇ ಅಚೀವ್ ಮಾಡ್ಬೋದು. ನಿಮ್ಗೆ ಏನಾದರೂ ಅಚೀವ್ ಮಾಡ್ಬೇಕಂದ್ರೆ ಗೋಲ್, ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ, ಡಿಟರ್ಮಿನೇಷನ್ ಎಲ್ಲ ಕೂಡ ಬಹಳ ಇಂಪಾರ್ಟೆಂಟ್. ವಿರಾಟ್ ಅವರು ಡಿಸಿಪ್ಲಿನ್ ಇಂದ ಅವರು ಇಂಡಿಯಾಗೆ ಕ್ಯಾಪ್ಟನ್ ಆಗಿದ್ದಾರೆ, ಟೆಸ್ಟ್ ಟೀಮ್ಗೆ ಕ್ಯಾಪ್ಟನ್ ಆಗಿದ್ರು, ಹಾಗೆ ಓಡಿಐ ಟೀಮ್ಗೂ ಕ್ಯಾಪ್ಟನ್ ಆಗಿದ್ರು, ಹಾಗೆ IPL ಅಲ್ಲಿ RCB ಟೀಮ್ಗೂ ಕ್ಯಾಪ್ಟನ್ ಆಗಿದ್ರು. ವಿರಾಟ್ ಕೊಹ್ಲಿ ಅವರು ಡಿಸಿಪ್ಲಿನ್ ತುಂಬಾನೇ ಚೆನ್ನಾಗಿದೆ. ನಾವು ಆತರ ಇಂಪ್ರೂವ್ ಆದ್ರೆ ನಮ್ ಲೈಫಲ್ಲಿ ನಮಗೂ ಕೂಡ ಗೆಲುವು ಸಿಕ್ಕೇ ಸಿಗತ್ತೆ. ವಿರಾಟ್ ಕೊಹ್ಲಿ ಅವ್ರಿಗೆ ಅವ್ರ ವೈಫ್ ಅನುಷ್ಕಾ ಶರ್ಮಾ ಅವರು ತುಂಬಾನೇ ಸಪೋರ್ಟ್ ಮಾಡ್ತಾರೆ, ಒಂದು ಪಾಸಿಟಿವ್ ಮೈಂಡ್ ಸೆಟ್ ಹೇಳ್ತಾರೆ. ಇದರಿಂದ ಅವರು ತುಂಬಾನೇ ಇಂಪ್ರೂವ್ ಆಗಿದ್ದಾರೆ ಕ್ರಿಕೆಟ್ ಅಲ್ಲಿ. ವಿರಾಟ್ ಕೊಹ್ಲಿ ಬಗ್ಗೆ ಹೇಳೋದು ತುಂಬಾನೇ ಇದೆ, ಯಾಕಂದ್ರೆ ಅವರು ಅಷ್ಟು ಅಚೀವ್ ಮಾಡಿದ್ದಾರೆ ಪ್ರತಿಯೊಂದರಲ್ಲೂ.
ವಿರಾಟ್ ಕೊಹ್ಲಿ ಅವ್ರದ್ದು ಬಡ ಮಕ್ಕಳಿಗೋಸ್ಕರ ಒಂದು ಫೌಂಡೇಶನ್ ಇದೆ. ವಿರಾಟ್ ಕೊಹ್ಲಿ ಅವರು ಕ್ರಿಕೆಟ್ ಫೀಲ್ಡ್ ಅಲ್ಲಿ ಅಗ್ರೆಷನ್ ತೋರಿಸ್ತಾರೆ. ಆ ಅಗ್ರೆಷನ್ ಏನಂದ್ರೆ, ನಾನು ಗೆಲ್ಬೇಕು, ನಾನು ಲೈಫ್ ಅಲ್ಲಿ ಗೆಲ್ಬೇಕು, ನಮ್ ಟೀಮ್ ಗೆಲ್ಬೇಕು, ನಮ್ ಪ್ಲೇಯರ್ಸ್ ಗೆಲ್ಬೇಕು. ಈ ತರ ಮೈಂಡ್ ಸೆಟ್ ಇದ್ರೆ ನಿಮ್ಮ ಸುತ್ತಮುತ್ತ ಇರೋರ್ನು ನೀವು ಗೆಲ್ಸ್ತೀರಾ. ವೆರಿ ಸಿಂಪಲ್. ಹಾಗಾಗಿ ಈ ತರ ಮೈಂಡ್ ಸೆಟ್ ಬರ್ಸ್ಕೊಳ್ಳಿ. ಅವರು ತುಂಬಾನೇ ಕೂಲ್ ಪರ್ಸನ್. ವಿರಾಟ್ ಕೊಹ್ಲಿ ಅವರು ತುಂಬಾನೇ ಕಾಮ್ ಪರ್ಸನ್. ಅವರು ಅಗ್ರೆಷನ್, ಗೆಲ್ಲಕ್ಕೋಸ್ಕರ ಅಗ್ರೆಷನ್ ಇದೆ, ನಾನು ಗೆದ್ದೇ ಗೆಲ್ತೀನಿ ಲೈಫ್ ಅಲ್ಲಿ, ಆ ತರ ಅಗ್ರೆಷನ್ ಕ್ರಿಕೆಟ್ಗೋಸ್ಕರ. ವಿರಾಟ್ ಕೊಹ್ಲಿ ಅವ್ರದ್ದು ಅಗ್ರೆಷನ್ ಏನಂದ್ರೆ, ಕ್ರಿಕೆಟ್ ಅಲ್ಲಿ ನಾನು ಅಚೀವ್ ಮಾಡಬೇಕು, ನಮ್ ಟೀಮ್ ಅಚೀವ್ ಮಾಡಬೇಕು, ನಮ್ ಪ್ಲೇಯರ್ಸ್ ಅಚೀವ್ ಮಾಡಬೇಕು. ಈ ತರ ಮೈಂಡ್ ಸೆಟ್ ಇದ್ರೆ ನೀವು ಕೂಡ ನಿಮ್ ಸುತ್ತಮುತ್ತ ಇರೋರ್ನ ಗೆಲ್ಲಿಸ್ತೀರಾ, ನೀವು ಕೂಡ ಗೆಲ್ತೀರಾ ಒಂದ್ ದಿವಸ. ಹಾಗಾಗಿ ನೀವು ಏನಂದ್ರೆ, ಯಾರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡಿ. ಲೈಫ್ ಅಲ್ಲಿ ನಿಮ್ ಗುರಿ ಏನು, ಆ ಗುರಿ ಮೇಲೆ ನೀವು ಫೋಕಸ್ ಮಾಡಿ. ಪ್ರತಿಯೊಬ್ಬರಿಗೂ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಲೈಫ್ ಅಲ್ಲಿ. ಗಿವ್ ಅಪ್ ಮಾಡಬೇಡಿ. ಗಿವ್ ಅಪ್ ಮಾಡಿದ್ರೆ ನೀವು ಸೋತ್ರಿ ಅಂತಾನೆ ಅರ್ಥ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರು ಜಾಸ್ತಿ ಏನು ಎಜುಕೇಶನ್ ಮಾಡಿಲ್ಲ. ಅವರು ಜಸ್ಟ್ ಅವ್ರು ಫೋಕಸ್ ಮಾಡಿದ್ರು ಕ್ರಿಕೆಟ್ ಮೇಲೆ, ನಾನು ಹೀಗೆ ಆಗ್ತೀನಿ ಅಂತ. ಆ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಬಂದ್ರೆ ನಿಮ್ಮ ಹತ್ರ, ನೀವು ಕೂಡ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಲೈಫ್ ಅಲ್ಲಿ. ವಿರಾಟ್ ಕೊಹ್ಲಿ ಅವ್ರದ್ದು ಲಾಯಲ್ಟಿ ಅಂಡ್ ಬಿಲೀಫ್ ನೋಡಿ ಎಷ್ಟು ಚೆನ್ನಾಗಿದೆ. ಅವ್ರದ್ದು ಒಂದು ವಿಜುವಲೈಸೇಷನ್ ಪವರ್ ಇದೆ. ನಾವು ಗೆದ್ದೇ ಗೆಲ್ತೀವಿ IPL ಅಂತ. ಕಡೆದಾಗಿ ನಾವು ಆಫ್ಟರ್ 18 ಇಯರ್ಸ್ ಆಮೇಲೆ IPL ಗೆದ್ವಿ. ಹೀಗೆಲ್ಲ ಆಗ್ಬೇಕು ಅಂದ್ರೆ ಅವರು ತುಂಬಾನೇ ಕಷ್ಟಪಟ್ಟಿದ್ದಾರೆ. ಹಾಗೆ ಅವ್ರ ಸುತ್ತಮುತ್ತ ಇರೋ ಜನಗಳಿಗೂ ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ. ನೀವು ಮ್ಯಾಚ್ ಗಿಂತ ಬಿಫೋರ್ ನೋಡ್ಬೋದು ನೀವು, ಅವರು ಎಲ್ಲರಿಗೂ ಏನೇನು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ತುಂಬಾನೇ ಚೆನ್ನಾಗಿ ಹೇಳ್ಕೊಂಡು ಕೊಡ್ತಾರೆ. ನೆವರ್ ಗಿವ್ ಅಪ್ ಮೈಂಡ್ ಸೆಟ್ ಅಲ್ಲಿ ಆಡಿ ಅಂತ ಲೈಫ್ ಅಲ್ಲಿ ಹೇಳಿದ್ದಾರೆ ಅವರು. ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ತುಂಬಾನೇ ಎಪಿಸೋಡ್ಸ್ ಮಾಡ್ಬೇಕಂತ ಇದೆ ನನ್ಗೆ. ಈ ಮೋಟಿವೇಶನ್ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ನೀವು ನಿಮ್ ಲೈಫ್ ಅಲ್ಲಿ ಒಂದು ಛಲ ತೋರಿಸಿ, ನೀವು ಯಾವಾಗಾದ್ರೂ ಗೆದ್ದೇ ಗೆಲ್ತೀರಾ. ಹಾಗೆ ನಮ್ ಕರ್ನಾಟಕದಿಂದ ವಿರಾಟ್ ಕೊಹ್ಲಿ ತರ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡೋ ಪ್ಲೇಯರ್ ಬರ್ಲಿ ಅಂತ ನಂದೊಂದು ಡ್ರೀಮ್ ಇದೆ. ಖಂಡಿತ ಒಂದ್ ದಿವಸ ಹಾಗೆ ಆಗುತ್ತೆ ಅಂತ ನಾನು ಕೂಡ ಒಂದು ಬಿಲೀಫ್ ಇಕ್ಕೊಂತೀನಿ. ನೀವು ಅಷ್ಟೇ ನಿಮ್ ಲೈಫ್ ಅಲ್ಲಿ ಏನಾದ್ರೂ ಮಾಡ್ಬೇಕು ಅನ್ಕೊಂಡ್ರೆ ದಯವಿಟ್ಟು ಪ್ರಯತ್ನ ಮಾಡಿ. ನೀವು ಪ್ರಯತ್ನ ಮಾಡ್ದಾಗೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ನೀವು ಕೂಡ ನಿಮ್ ಲೈಫ್ ಅಲ್ಲಿ ಏನಾದ್ರೂ ಅಚೀವ್ ಮಾಡ್ಬೇಕು ಅಂದ್ರೆ ಪ್ರತಿದಿನ ಅದ್ರ ಮೇಲೆ ಕೆಲಸ ಮಾಡಿ, ಪ್ರಯತ್ನ ಮಾಡಿ, ಟೈಮ್ ಕೊಡಿ. ಡಿಸಿಪ್ಲಿನ್, ಡೆಡಿಕೇಶನ್ ಬಹಳ ಇಂಪಾರ್ಟೆಂಟ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೋಟಿವೇಶನ್ ವಿಡಿಯೋ ತಗೊಂಡ್ಬರ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸ್ಟೇ ಫಿಟ್, ಸ್ಟೇ ಹೆಲ್ದಿ. ಜೈ ಹಿಂದ್. ಥ್ಯಾಂಕ್ ಯು.